ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್. ಏನಾದರೂ ಅನ್ನ ತಿಳಿಸಾರು ಮಾಡಿದಾಗ ಅಥವಾ ಬೇಳೆ ಸಾಂಬಾರು ಅನ್ನ ಮಾಡಿದಾಗ ಈ ಥರ ನಂಚ್ಕೊಳ್ಳೋಕ್ಕೆ ಸೈಡಲ್ಲಿದ್ದರೆ ತುಂಬಾ ಚೆನ್ನಾಗಿರುತ್ತೆ, ಅಷ್ಟೇ ರುಚಿಯಾಗಿರುತ್ತೆ. ಮತ್ತು ಚಿಕನ್ ಮಟನ್ಗಿಂತಲೂ ಹಾಲು ಮೊಟ್ಟೆಗಿಂತಲೂ ಪ್ರೋಟೀನ್ ಜಾಸ್ತಿ ಇರುತ್ತೆ. ನಾವು ಇದನ್ನು ವಾರಕ್ಕೆ ಒಂದ್ಸಲಿನಾದರೂ ಉಪಯೋಗಿಸ್ಬೇಕು. ಹಾಗಾದರೆ ಬನ್ನಿ, ತಡ ಮಾಡ್ದೇ ಸೂಪರಾಗಿ ಸಿಂಪಲ್ಲಾಗಿ ಸೋಯಾ ಪೆಪ್ಪರ್ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲಿಗೆ ಇಲ್ಲಿ ಒಂದು ಪಾತ್ರೆಗೆ ಸೋಯಾ ಹಾಕ್ಕೋತಾ ಇದ್ದೀನಿ. ಒಂದೇ ಬಟ್ಲು ಅಳತೆಯಲ್ಲಿ 2 ಬಟ್ಲು ಸೋಯಾ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕು, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೇಕು. ಇದಕ್ಕೆ ಮುಳುಗೋ ಅಷ್ಟು ನೀರು ಹಾಕ್ಕೋಬೇಕು. ಅಕಸ್ಮಾತ್ ನಿಮ್ಗೇನಾದ್ರು ಟೈಮ್ ಇಲ್ಲ ಅಂದರೆ ಒಂದು 5 ನಿಮಿಷ ಬಿಸಿನೀರಲ್ಲಿ ಕುದಿಸ್ಕೋಬೋದು. ನಾನಿಲ್ಲಿ ಒಂದು 15ರಿಂದ 20 ನಿಮಿಷ ನೆನೆಸಿ ಇಡ್ತಾ ಇದ್ದೀನಿ. ನೋಡಿ, ಈ ಥರ ನೆನೆಸಿ ಇಡಬೇಕು. ಇವಾಗ ಸೋಯಾ ನೆನೆಯೋಷ್ಟರಲ್ಲಿ ಒಂದು ಚಿಕ್ಕದಾಗಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಮೊದಲಿಗೆ ಗ್ಯಾಸ್ ಅಂಟಿಸಿ ಒಂದು ಪಾತ್ರೆ ಇಟ್ಟಿದ್ದೀನಿ. 2 ಸ್ಪೂನು ಧನಿಯಾ ಕಾಳುಗಳನ್ನ ಹಾಕ್ಕೋಬೇಕು. ಇಲ್ಲಿ 2 ಸ್ಪೂನಷ್ಟು ಮೆಣಸು ಕಾಳುಗಳು ಹಾಕ್ಕೊಂಡಿದ್ದೀನಿ. 1 ಸ್ಪೂನು ಜೀರಿಗೆ, ಅರ್ಧ ಸ್ಪೂನು ಸೋಂಪು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಇದು ಹಾಕಲೇಬೇಕು ಅಂತ ಏನಿಲ್ಲ, ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ. ಒಣ ಕೊಬ್ಬರಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಇದು ಸ್ವಲ್ಪ ಕಲರ್ ಚೇಂಜ್, ಜಾಸ್ತಿ ಕಪ್ಪು ಹುರ್ಕೊಳ್ಳೋಕೆ ಹೋಗ್ಬಾರ್ದು, ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಸ್ಟವ್ ಊರಿನ ಆದಷ್ಟು ಕಮ್ಮಿ ಊರಿಲೇ ಹುರ್ಕೋಬೇಕು ನಾವು. ನೋಡಿ, ಈ ಥರ ಹುರ್ಕೊಂಡಿದ್ದೀನಿ. ಇವಾಗ ಸ್ಟವ್ವು ಕೂಡ ಆಫ್ ಮಾಡ್ತಾಯಿದ್ದೀನಿ. ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಜಾರ್ಗೆ ಹಾಕ್ಕೊಂಡು, ಜಾಸ್ತಿ ನೈಸಾಗಿ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು, ಸ್ವಲ್ಪ ತರಿಯಾಗಿರಬೇಕು. ಇಲ್ಲಿ 4 ಪೀಸಷ್ಟು ಬೆಳ್ಳುಳ್ಳಿನ ಹಾಗೆ ಹಾಕ್ಕೋತಾ ಇದ್ದೀನಿ. ನೋಡಿ, ಈ ಥರ ತರಿಯಾಗಿರಬೇಕು, ನೈಸಾಗಿ ಮಾಡ್ಕೋಬಾರ್ದು. ಈ ಥರ ತರಿಯಾಗಿ ಪುಡಿ ಮಾಡಿಕೊಂಡ್ರೆ ಸಾಕು. ನೋಡಿ, ಸೋಯಾ ಕೂಡ ಚೆನ್ನಾಗಿ ನೆಂದಿದೆ. ಇವಾಗ ನೀರನ್ನೆಲ್ಲ ಚೇಂಜ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಬೇರೆ ನೀರು ಹಾಕ್ಕೊಂಡು ನೀಟಾಗಿ, ನಾವು ನೀರು ಇಲ್ಲದೆ ಇರೋ ಥರ ನೀಟಾಗಿ ಒಂದು ಪ್ಲೇಟ್ಗೆ ಇಂಟ್ಕೋಬೇಕು. ನೋಡಿ, ಈ ಥರ ಸ್ವಲ್ಪನೂ ನೀರು ಇರಬಾರ್ದು. ನೋಡಿ, ಈ ಥರ ಅಮ್ಕಿದ್ರೆ ನೀರು ಬರಬಾರ್ದು, ಆ ಥರ ನೀರನ್ನ ನಾವು ಇಂಟ್ಕೋಬೇಕು. ಇವಾಗ ಒಂದು ಪಾತ್ರೆ ಇಟ್ಟಿದ್ದೀನಿ, ಸ್ಟವ್ ಅಂಟಿಸಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಮೀಡಿಯಮ್ ಸೈಜು ಒಂದು 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಜಾಸ್ತಿ ಹಾಕ್ಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ. ಇದೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈರುಳ್ಳಿನ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೇಕು. ಈಗ ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ. ಇಲ್ಲಿ 1 ಗೆಡ್ಡೆ ಬೆಳ್ಳುಳ್ಳಿನ ಈ ಥರ ದಪ್ಪದಾಗಿ ಜಜ್ಜಿ ಹಾಕ್ಕೋಬೇಕು. ನಾನು ರುಬ್ಬಕ್ಕೆ ಪುಡಿ ಮಾಡೋದಕ್ಕೆ 4 ಕೆಸರು ಹಾಕಿದ್ದೆ. ಇದಕ್ಕೆ ಒಗ್ಗರಣೆಗೆ 1 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೋಬೇಕು. ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಮೆಣಸು ಕೂಡ ಖಾರ ಇರುತ್ತೆ. 1 ಕಡ್ಡಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಇದೊಂದು ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದೆಲ್ಲ ಫ್ರೈ ಆದಮೇಲೆ ನಾವೇನು ಸೋಯಾನ ನೆನೆಸಿ ನೀರೆಲ್ಲ ಹಿಂಡಿ ತೆಗೆದು ಇಟ್ಟಿದ್ವೋ ಅದನ್ನು ಇವಾಗ ಈ ಒಗ್ಗರಣೆಗೆ ಹಾಕ್ಕೋಬೇಕು. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಇವಾಗ ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಸೋಯಾನ ಫ್ರೈ ಮಾಡ್ಕೋಬೇಕು. ನೋಡಿ, ಕಲರು ಕೂಡ ಚೇಂಜ್ ಆಗ್ತೈತೆ. ಇದು ನಾವೇನು ಮಸಾಲೆ ಪುಡಿನ ಮಾಡ್ಕೊಂಡಿದ್ವೋ ಅದನ್ನು ಹಾಕ್ಕೋಬೇಕು. ಜಾಸ್ತಿ ಆದರೆ ಎತ್ತಿಟ್ಕೊಬಿಡಿ, ಇಲ್ಲಾಂದರೆ ಬೇಕು ಅಂದರೆ ಪೂರ್ತಿ ಹಾಕ್ಕೋಬೋದು. ನಾನಿಲ್ಲಿ ಕರೆಕ್ಟಾಗಿ ಮಾಡಿದ್ದೀನಿ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಇದೇ ಥರನೇ ಡ್ರೈಯಾಗಿ ತಿಂತೀನಿ ಅಂದರೆ ಪರವಾಗಿಲ್ಲ, ಇಲ್ಲಾಂದರೆ ಸ್ವಲ್ಪ ನೀರು ಹಾಕಿದ್ರೆ ಅಂದರೆ ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಸೋಯಾ ಕೂಡ. ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಈ ಥರ ಡ್ರೈ ಆಗಿರುತ್ತೆ. ಈಗೂ ಕೂಡ ಈ ಥರ ಕೂಡ ತಿನ್ಬೋದು. ಅರೆ, ನಿಮ್ಗೆ ಈ ಥರ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂದರೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡ್ರೆ ನಾವೇನು ಖಾರ ಎಲ್ಲ ಹಾಕಿರ್ತೀವೋ ಅದು ಚೆನ್ನಾಗಿ ಸೋಯಾಗೂ ಕೂಡ ಚೆನ್ನಾಗಿ ಹಿಡಿಯುತ್ತೆ. ನೋಡಿ, ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಈ ಥರ ಮಾಡಿ ನೋಡಿ ಒಂದ್ಸಲಿ. ನೋಡಿ, ಮಸಾಲೆ ಎಲ್ಲ ಹಿಡ್ದು ಚೆನ್ನಾಗಿ ರೆಡಿಯಾಗಿದೆ.
ಬೇಳೆ ಸಾರು ರಸ ಮಾಡಿದಾಗೆಲ್ಲ ಈ ಥರ ನಂಚ್ಕೊಳ್ಳೋಕ್ಕೆ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಅನ್ನ ಕೂಡ ಜಾಸ್ತಿ ತಿಂತಾರೆ ಈ ಥರ ಮಾಡಿಕೊಟ್ರೆ. ಲಾಸ್ಟಲ್ಲಿ ಎಲ್ಲ ಕರೆಕ್ಟಾಗಿ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು. ತುಂಬಾ ತಿನ್ನೋಕ್ಕಂತೂ ತುಂಬಾ ರುಚಿಯಾಗಿರುತ್ತೆ. ನೀವು ಒಂದ್ಸಲಿ ಖಂಡಿತ ವಿಧಾನದಲ್ಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ. ನೋಡಿ ಮಸಾಲೆ ಎಲ್ಲ ಹಾಕಿದ್ದೀವಲ್ಲ, ಡಿಫ್ರೆಂಟಾಗಿರುತ್ತೆ ಒಂಥರ. ನೀವು ಈ ಥರ ಸೋಯಾ ಪೆಪ್ಪರ್ ಫ್ರೈ ಮಾಡಿ ನೋಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ನಾನು ಏನೇ ಹೊಸ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೀವು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನಿಮಗೆಲ್ಲರಿಗೂ ಈ ಸೋಯಾ ಪೆಪ್ಪರ್ ಫ್ರೈ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು.